ಈಸಿಯಾಗಿ ಕಾಲರ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಕ್ಯಾನ್ವಾಸ್ ಪೇಪರ್ನ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ನೀವು ಏನು ನೆಕ್ ರೆಡಿ ಮಾಡಿಟ್ಟಿದ್ದೀರಾ ಅಂದರೆ ಲೈಕ್ ಕಾಲರಿಗೆ ರೆಡಿ, ಶೋಲ್ಡರ್ ಜಾಯ್ನಿಂಗು ಎಲ್ಲದೂ ಫಿನಿಶಿಂಗ್ ಮುಗ್ದಿರಬೇಕು. ಸೊ ಈ ಥರ ಇಟ್ಕೊಂಡು ಫೋಲ್ಡ್ ಮಾಡಿ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ 1 ಇಂಚ್ ಒಳಗಡೆ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದರೆ ಶೇಪ್ ಕೊಡ್ಬೋದು ನೀವು ಎಡ್ಜಲ್ಲಿ. ಈ ಥರ ಆದಮೇಲೆ ಒಂದು ಫ್ಯಾಬ್ರಿಕ್ ತೊಗೊಳ್ಳಿ, ಅದು ರಾಂಗ್ ಸೈಡ್ ಫೇಸಿಂಗು. ಓಕೆ, ಈ ಥರ ಇಟ್ಕೊಳ್ಳಿ. ಅದ್ರ ಮೇಲೆ ಕ್ಯಾನ್ವಾಸ್ನ ನೀವು ಇಟ್ಬಿಟ್ಟು ಐರನ್ ಮಾಡಿ ಪೇಸ್ಟ್ ಮಾಡ್ಕೋಬೇಕು. ಶೈನಿಂಗ್ ಸೈಡು ಡೌನ್ ಹೋಗುತ್ತೆ. ಸೊ ಈ ಥರ ಐರನ್ ಮಾಡಿ ಅದಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ 1/4 ಇಂಚು ಗ್ಯಾಪಲ್ಲಿ ಮಾರ್ಕ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಓಕೆ, ಸೊ ಎಲ್ಲ ಕಡೆನೂ ಅದೇ ಥರ ಈವನ್ ಇನ್ಸೈಡ್ ಕೂಡ ನೀವು 1/4 ಇಂಚಷ್ಟು ಇಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸೊ ಈ ಥರ ಕಟ್ ಮಾಡಿ ಆದಮೇಲೆ ಏನು 1/4 ಇಂಚು ಹೊರಗಡೆ ಕೊಟ್ಟಿದ್ದೀರ ನೀವು ಮಾರ್ಜಿನ್ ಅಂತ, ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಏಕೆಂದರೆ ಅದು ನಿಮಗೆ ನೀಟಾಗಿ ಕಾಣುತ್ತೆ. ನಿಮಗೆ ಕಾಲರ್ ಸ್ಟಿಚ್ ಮಾಡಬೇಕಾದ್ರೆ ಅದೆಲ್ಲೂ ನಿಮಗೆ ಡಿಸ್ಟ್ರಾಕ್ಟ್ ಆಗಲ್ಲ. ಸೊ ಈ ಥರ ಔಟ್ಸೈಡ್ ಸ್ಟಿಚ್ ಮಾಡ್ಕೋಬೇಕು. ನೀವು ಬೇಕಾದರೆ ಗಮ್ ಹಾಕಿ ಕೂಡ, ಫ್ಯಾಬ್ರಿಕ್ ಗ್ಲೂ ಬೇಕಾದರೆ ಹಾಕಿ ಕೂಡ ನೀವು ಅದನ್ನು ಪೇಸ್ಟ್ ಮಾಡ್ಕೋಬೋದು. ಸೊ ಅದಾದಮೇಲೆ ಅದೇ ಥರ ಮತ್ತೊಂದು ಫ್ಯಾಬ್ರಿಕ್ ತೊಗೊಂಡು ರೈಟ್ ಮೇಲೆ ರೈಟ್ ಬರೋ ಥರ ಇಟ್ಬಿಟ್ಟು ಸೇಮ್ ಹೇಗೆ ಮಾಡಿದ್ರಿ ಎಲ್ಲ 1/4 ಇಂಚ್ ಕೊಟ್ಬಿಟ್ಟು ಅದೇ ಥರ ಕಟ್ ಮಾಡ್ಕೋಬೇಕು. ಬಟ್ ಇವಾಗ ಸ್ಟಿಚ್ ಮಾಡಬೇಕಾದ್ರೆ ನೀವು ಒಳಗಡೆಯಿಂದ ಸ್ಟಿಚ್ ಮಾಡ್ತೀರಾ, ಇನ್ನರ್ ಸೈಡ್. ಓಕೆ, ಸೊ ಈ ಥರ ಇಟ್ಕೊಂಡು ಕರೆಕ್ಟಾಗಿ ಪಿನ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೋದು. ಆದರೆ